ಭದ್ರಾವತಿಯ ಕಾಂಗ್ರೆಸ್ನ ಶಾಸಕರ ಸುಪುತ್ರನ ಒಂದು ಆಡಿಯೋ ಇತ್ತೀಚೆಗಷ್ಟೇ ಏನು ಮಾಧ್ಯಮದ ಎಲ್ಲ ಸ್ನೇಹಿತರು ಕಳೆದ 4 ದಿನಗಳಿಂದ ನಿರಂತರವಾಗಿ ಈ ಭಾಗದ ಶಾಸಕರ ಸುಪುತ್ರರು ಯಾವ ರೀತಿ ಒಬ್ಬ ದಕ್ಷ ಮಹಿಳೆ ಅಧಿಕಾರಿ ಜ್ಯೋತಿ ಅಂತಕ್ಕಂಥವರ ವಿರುದ್ಧವಾಗಿ ದೂರವಾಣಿ ಸಂಪರ್ಕ ತಮ್ಮೆಲ್ಲರ ಕೈಗೆ ಬಂದ ನಂತರ ತಾವೆಲ್ಲರೂ ಕೂಡ ಇವತ್ತು ಇಡೀ ರಾಜ್ಯಕ್ಕೆ ಅದನ್ನ ಪ್ರಸಾರವನ್ನ ಮಾಡಿದ್ದೀರಿ. ಬಹುಶಃ ಇದು ನಾಗರಿಕ ಸಮಾಜ ಅತ್ಯಂತ ತಲೆ ತಗ್ಗಿಸ್ತಕ್ಕಂಥ ಒಂದು ಪ್ರಕರಣ ಅಂತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಅವರ ಸುಪುತ್ರ ಆಡಿರ್ತಕ್ಕಂಥ ಕೆಲವೊಂದಷ್ಟು ಮಾತುಗಳು, ಅವರ ನಡೆಗಳು, ಅವರ ನುಡಿಗಳು ಈಗಾಗಲೇ ಎಲ್ಲವೂ ಕೂಡ ರೆಕಾರ್ಡಿಂಗ್ ಅಲ್ಲಿ ಇದೆ. ಆದ್ರೆ ಭದ್ರಾವತಿಯಲ್ಲಿ ಇವತ್ತು ಪೊಲೀಸ್ ಅಧಿಕಾರಿಗಳು ದಯಮಾಡಿ ತಮ್ಮೆಲ್ಲರ ಮೂಲಕ ತಾಲೂಕಿನ ಅಧಿಕಾರಿ ಹಾಗೂ ಜಿಲ್ಲಾಡಳಿತಕ್ಕೆ, ತಾಲೂಕು ಆಡಳಿತಕ್ಕೆ ಕೈ ಜೋಡಿಸಿ ಮನವಿಯನ್ನ ಮಾಡ್ತೇನೆ. ಒಂದು ನಾವು ನೆನೆಸ್ಕೊಳ್ಬೇಕಾಗ್ತದೆ, ಈಗ 3 ಜನದ ಮೇಲೆ FIR ಮಾಡಿದ್ದಾರೆ ಅಂತ ಹೇಳ್ತಾರೆ. ಮಾತನಾಡಿರ್ತಕ್ಕಂಥ ವ್ಯಕ್ತಿಯ ಧ್ವನಿ ಶಾಸಕರ ಸುಪುತ್ರರದು ಅಂತಕ್ಕಂಥದ್ದು ಇಡೀ ತಾಲೂಕಿನಾದ್ಯಂತ ಇವತ್ತು ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥ ವಿಚಾರ. ಇದೇ ಇತ್ತೀಚಿನ ದಿನಗಳಲ್ಲಿ 1-2-3 ರಾಜ್ಯದಲ್ಲಿ ಪ್ರಕರಣಗಳು, ಬೆಳವಣಿಗೆಗಳಾಯಿತು. ಸದನದ ಒಳಗಡೆ ಭಾರತೀಯ ಜನತಾ ಪಾರ್ಟಿಯ ವಿಧಾನ ಪರಿಷತ್ನ ಸದಸ್ಯರು ಅತ್ಯಂತ ರಾಜ್ಯದ ಪ್ರಭಾವಿ ಮಹಿಳಾ ಮಂತ್ರಿ ಅವರ ವಿರುದ್ಧವಾಗಿ ಸದನದೊಳಗೆ ಬಹಳ ಲಘುವಾಗಿ ಮಾತನಾಡಿದ್ದಾರೆ ಅಂತಕ್ಕಂಥದ್ದನ್ನ ಆಪಾದನೆಯನ್ನ ಮಾಡಿದ್ರು. ಅಲ್ಲಿಂದ ಅವ್ರ ಮೇಲೆ ಏಕಾಏಕಿ FIR ಮಾಡಿದ್ರು, ಹಲವಾರು ಸ್ಟೇಷನ್ಗಳನ್ನ ಸುತ್ತಿಸಿದ್ರು. ಯಾವ್ಯಾವ ರೀತಿ ಆ ಭಾರತೀಯ ಜನತಾ ಪಾರ್ಟಿಯ ವಿಧಾನ ಪರಿಷತ್ನ ಸದಸ್ಯರನ್ನ ನಡೆಸ್ಕೊಂಡ್ರು ಅಂತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ಈಗ ನಾನು ಕೇಳ್ತಕ್ಕಂಥದ್ದು ಒಂದೇ ಪ್ರಶ್ನೆ, ಸರ್ಕಾರದಲ್ಲಿ ಇರ್ತಕ್ಕಂಥ ಒಂದು ಮಹಿಳಾ ಮಂತ್ರಿ ಮೇಲೆ ಏನು ಅವ್ರ ಬಗ್ಗೆ ಕೆಟ್ಟ ಪದ ಬಳಕೆ ಮಾಡಿದ್ರು ಅಂತಕ್ಕಂಥ ಒಂದು ಆಪಾದನೆ ಇತ್ತು. ಆ ಆಪಾದನೆಯನ್ನೇ ಮುಂದಿಟ್ಕೊಂಡು ಯಾವ್ಯಾವ ರೀತಿ ಇವತ್ತು ಪೊಲೀಸ್ ಅಧಿಕಾರಿಗಳು ಸರ್ಕಾರದ ಒತ್ತಡಕ್ಕೆ ಮಣಿದು ನಡ್ಕೊಂಡ್ರು ಅಂತಕ್ಕಂಥದ್ದನ್ನು ನೋಡಿದ್ದೇವೆ. ಆದರೆ ಇಲ್ಲಿ ಮತ್ತೊಬ್ಬರು ದಕ್ಷ ಮಹಿಳಾ ಅಧಿಕಾರಿ ಅವ್ರ ಮೇಲೆ ಇವತ್ತೇನೋ ಒಂದು ಆಡಿಯೋ ಈ ರೀತಿ ಈ ಭಾಗದ ಶಾಸಕರ ಸುಪುತ್ರರು ಮಾತನಾಡಿರ್ತಕ್ಕಂಥ ಮಾತುಗಳು ಬಹುಶಃ ಇವತ್ತು ನಾವು ಯಾರು ಕೂಡ ಮಾಧ್ಯಮದ ಮುಂದೆ ಹೇಳ್ತಕ್ಕಂಥದ್ದಲ್ಲ. ಅದು ಆ ಪದಗಳು ಮಾತನಾಡೋದಕ್ಕಾಗೋದಿಲ್ಲ. ನಾವು ಅಂಥ ಪದಗಳು ತಾವೇ ಕೇಳಿಸ್ಕೊಂಡಿದ್ದೀರಿ, ಪ್ರಸಾರ ಮಾಡಿದ್ದೀರಿ. ಆದರೆ ಯಾಕೆ ಇಲ್ಲಿ ಪಾರದರ್ಶಕವಾಗಿ ಇವತ್ತು ಪೊಲೀಸ್ ಅಧಿಕಾರಿಗಳು ನಡೆದುಕೊಳ್ತಾ ಇಲ್ಲ? ಪಾಪ ಜ್ಯೋತಿ ಅವ್ರು ಹೇಳ್ತಾರೆ, ನನ್ನ ಮೇಲೆ ಅದೆಂಥದೋ ಗಾಡಿ ಹಚ್ಚಕ್ ಬರ್ತಾರಂತೆ, ಇನ್ನೊಂದು ಮಾಡ್ತಾರಂತೆ ಅಂತ, JCB ಹಚ್ಚಕ್ ಬರ್ತಾರಂತೆ ಅಂತಕ್ಕಂಥದ್ದನ್ನ ಪಾಪ ಆಕೆನೆ ಹೊರಗಡೆ ಬಂದು ಅವರ ಕಷ್ಟವನ್ನ ಹೇಳ್ಕೊಂಡಿದ್ದಾರೆ. ಮತ್ತೆ ಪಾಪ ಅವ್ರ ಮೇಲೆ ಯಾವ ಕಾಣದೇ ಇರೋ ಕೈಗಳು, ಯಾವ ರೀತಿ ಒತ್ತಡಗಳು ರಾಜಕೀಯವಾಗಿ ಬಂತು ಅಂತಕ್ಕಂಥದ್ದನ್ನ ನಾವು ಯಾರು ಇವತ್ತು ಊಹೆ ಮಾಡ್ಕೊಳ್ಳಿಕ್ ಆಗೋದಿಲ್ಲ. ಅಂತ ಒಂದು ಉಸಿರುಕಟ್ಟ ವಾತಾವರಣ, ಒಂದು ಪರಿಸ್ಥಿತಿ ಇವತ್ತು ಭದ್ರಾವತಿ ತಾಲೂಕಿನಲ್ಲಿ ನಾವು ಏನು ನೋಡ್ತಾ ಇದ್ದೇವೆ. ಬಹುಶಃ ಇವತ್ತು ಈ ವಿಷಯ ರಾಜ್ಯದ ಜನತೆಗೆ ಇವತ್ತು ಬೆಳಕಿಗೆ ಬಂದಿರಬಹುದು, ಆದರೆ ತಾಲೂಕಿನ ಜನತೆಗೆ ಇದೇನು ಒಂದು ಅನಿರೀಕ್ಷಿತವಾದಂಥ ಘಟನೆ ಏನಲ್ಲ. ತಾಲೂಕಿನ ಜನತೆ ಪ್ರತಿನಿತ್ಯ ಎದುರಿಸ್ತಕ್ಕಂಥ ವಿಚಾರಗಳೇ ಇವು. ಇವತ್ತು ಶಾಸಕರ ಸುಪುತ್ರ ಯಾವ ರೀತಿ ಅವರ ತಂದೆಯ ಅಧಿಕಾರವನ್ನ ತಾಲೂಕಿನ ಜನತೆ ಈ ಸುಂದರವಾದಂಥ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇವತ್ತು ಆಯ್ಕೆ ಮಾಡಿರ್ತಕ್ಕಂಥದ್ದು ಸಂಗಮೇಶ್ ಅವ್ರನ್ನ, ಅವ್ರ ಮಗನ್ನಲ್ಲ. ನಾನು ಕೂಡ ಸನ್ಮಾನ್ಯ ಕುಮಾರಣ್ಣ ಅವರು 2 ಬಾರಿ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು. ಒಂದು ದಿನ ನಾನು ನನ್ನ ಜೀವನದಲ್ಲಿ ಒಬ್ಬ ಅಧಿಕಾರಿಗೆ ಫೋನ್ ಮಾಡಿ ಇವ್ರು ಪರ ಮಾಡಿ ಇವ್ರು ವಿರೋಧ ಮಾಡಿ ಅಂತಕ್ಕಂಥದ್ದು ಮನವಿ ಕೂಡ ಮಾಡಲಿಲ್ಲ ಕಣ್ರಿ. ಅಂಥದ್ರಲ್ಲಿ ಒಬ್ಬ ಶಾಸಕನ ಸುಪುತ್ರ ಇವತ್ತು ಈ ರೀತಿಯಾದಂಥ ದಬ್ಬಾಳಿಕೆ, ಒಂದು ದೌರ್ಜನ್ಯ, ಇವತ್ತು ಯಾರಾದ್ರೂ ಜನತಾದಳ ಪಕ್ಷದವರು ಅಂತಕ್ಕಂಥ ಗುರುತಿಸಿದ ತಕ್ಷಣ ಅವ್ರಿಗೆ ಎದುರಿಸೋದು, ಇಲ್ಲ ನಮ್ಮ ಪಾರ್ಟಿಗೆ ಬಂದು ಜಾಯಿನ್ ಆಗಿ, ಇಲ್ಲ ಅಂದ್ರೆ ನಿಮ್ಮ ಮೇಲೆ 307 ಮಾಡ್ತೀನಿ, ಅಟ್ರಾಸಿಟಿ ಮಾಡ್ತೀನಿ ಅಂತಕ್ಕಂಥ ಘಟನೆಗಳು ಪ್ರತಿನಿತ್ಯ ನಡೀತಾ ಇದೆ. ಅವ್ರು ಅನ್ಕೊಂಡಿರ್ಬೋದು ಅಧಿಕಾರ ಶಾಶ್ವತ ಅಂತ.
ಯಾರಿಗೂ ಕೂಡ ಅಧಿಕಾರ ಶಾಶ್ವತ ಅಲ್ಲ. ಇವತ್ತು ನಿಮ್ಗೆ ಸಿಕ್ಕಿರ್ತಕ್ಕಂಥ ಈ ಅವಕಾಶ, ನೀವು ತಾಲೂಕಿನ ಜನತೆಯ ಒಂದು ಅಭಿವೃದ್ಧಿಗೆ ನೀವು ಹೋರಾಟ ಮಾಡಬೇಕಾಗಿತ್ತೆ ಹೊರತುಪಡಿಸಿ ಈ ರೀತಿ ಕೀಳುಮಟ್ಟದ ರಾಜಕಾರಣ ಮುಂದೊಂದು ದಿನ ತಾಲೂಕಿನ ಜನತೆನೇ ನಿಮಗೆ ಉತ್ತರ ಕೊಡ್ತಾರೆ ಅಂತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಹಾಗಾಗಿ ನಾವು ಕೇಳ್ಕೊಳ್ತಕ್ಕಂಥದ್ದು ಕೊನೆಯದಾಗಿ ಇಷ್ಟೇ, ಪೊಲೀಸ್ ಅಧಿಕಾರಿಗಳು ದಯವಿಟ್ಟು ಸರ್ಕಾರದ ಪ್ರಭಾವಿ ರಾಜಕಾರಣಿಗಳು ಯಾರೇ ಫೋನ್ ಮಾಡ್ಬೋದು, ಯಾರೇ ಒತ್ತಡ ಇರ್ಬೋದು, ಇವತ್ತು ಜ್ಯೋತಿ ಅಂತಕ್ಕಂಥವ್ರ ಮೇಲೆ ಆಗಿದೆ, ಅವರು ಒಬ್ರು ಅಧಿಕಾರಿ, ನೀವು ಅಧಿಕಾರಿಗಳು. ನಾಳೆ ಇಲ್ಲಿ ನಾನು ತಹಸೀಲ್ದಾರ್ ಅವ್ರಿಗೆ ಪ್ರಶ್ನೆ ಮಾಡಿದೆ, ನಾಳೆ ನಿಮ್ಮ ಮೇಲೆ ಆಗ್ಬೋದು, ನಿಮ್ಮ ಸಹಪಾಠಿಗಳ ಮೇಲೆ ಆಗ್ಬೋದು. ಹಾಗೆಲ್ಲ ನೀವು ಸುಮ್ಮನೆ ಕೈ ಕಟ್ಕೊಂಡು ಕೂತ್ಕೋತೀರಾ? ನಮ್ಗೆ ಬರ್ಲಿಲ್ವಲ್ಲ, ನಮಗೆ ವೈಯಕ್ತಿಕವಾಗಿ ನೋವಾಗ್ಲಿಲ್ವಲ್ಲ, ಇನ್ಯಾರೋ ಪಕ್ಕದ ಮನೆಯವ್ರಿಗೆ ತಾನೇ ನೋವಾಗಿದ್ದು, ಇನ್ಯಾರೋ ಪಕ್ಕದ ಅಧಿಕಾರಿಗೆ ತಾನೇ ನೋವಾಗಿದ್ದು, ನಾವೇ ಉತ್ತರ ಕೊಡಬೇಕು? ಅನುಭವಿಸ್ಲಿ ಬಿಡು. ಈ ರೀತಿ ನಾವು ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಎಷ್ಟು ದಿನ ಈ ರೀತಿ ನಡ್ಕೊಂಡು ಹೋಗಬೇಕು ಅಂತಕ್ಕಂಥದ್ದನ್ನ ದಯಮಾಡಿ ಅಧಿಕಾರಿಗಳು ಆಲೋಚನೆ ಮಾಡಬೇಕಾಗ್ತದೆ. ದಯವಿಟ್ಟು ಕೈ ಜೋಡಿಸಿ ಮನವಿ ಮಾಡ್ತೇನೆ. ಮತ್ತೊಮ್ಮೆ ಮಾಧ್ಯಮದ ಸ್ನೇಹಿತರು, ಬಹುಶಃ ಕಳೆದ 4 ದಿನಗಳ ಕಾಲ ಇಡೀ ರಾಜ್ಯಕ್ಕೆ ಅತ್ಯಂತ ಪಾರದರ್ಶಕವಾಗಿ, ನಿಷ್ಪಕ್ಷಪಾತವಾಗಿ ಪ್ರತಿಯೊಂದು ವಿಚಾರನೂ ಕೂಡ ಇವತ್ತು ಜನಗಳ ಮುಂದೆ ಇಟ್ಟಿರ್ತಕ್ಕಂಥದ್ದಕ್ಕೆ ಮೊದಲು ನಿಮಗೆ ಅಭಿನಂದನೆಗಳು ಸಲ್ಲಿಸ್ತಾ, ಕೊನೆಯದಾಗಿ ಈ ಕೃತ್ಯದಲ್ಲಿ ಇವತ್ತು ಯಾರು ಸಿಲುಕಿದ್ದಾರೆ ಅವರ ವಿರುದ್ಧವಾಗಿ ಒಂದು FIR ಅನ್ನು ದಾಖಲೆ ಮಾಡಿ ಕೊಡಿ, FSL ರಿಪೋರ್ಟ್ನ ಕೊಡಿ, ಒಂದು ವರದಿ ತಯಾರಿ ಮಾಡಿ. ಮಾತನಾಡಿದ್ದು ಅವರ ಸುಪುತ್ರನೋ ಅಲ್ವೋ ಅಂತಕ್ಕಂಥದ್ದನ್ನ ಇವತ್ತು ತಾಲೂಕಿನ ಜನತೆಗೆ ಆ ಸತ್ಯತೆಯನ್ನು ಹೊರಗಡೆ ಕೊಡಿ. ಇಷ್ಟೇ ನಮ್ಮ ಬೇಡಿಕೆ. ಈಗ ಇದನ್ನೇ ನಾನು ಮಾತನಾಡಿದ್ದು, ಇಲ್ಲಿ ಒಂದು ಅವರ ವಿಚಾರ ಒಂದು ಭಾಗ ಆಯ್ತು, ಮತ್ತೊಬ್ರು ಭಾರತೀಯ ಜನತಾ ಪಾರ್ಟಿಯ ಶಾಸಕರು, ಅವ್ರ ಮೇಲೂ ಇದೇ ರೀತಿ ಒಂದು ಆಡಿಯೋ ಆಪಾದನೆ ಬಂತು. ಒಂದು ಕ್ಷಣ ಆಲೋಚನೆ ಮಾಡಲಿಲ್ಲ ಸರ್ಕಾರ, ಒಂದು ಕ್ಷಣ ಆಲೋಚನೆ ಮಾಡಲಿಲ್ಲ. ಅವ್ರನ್ನ ಕರ್ಕೊಂಡೋಗಿ ಒಳಗಡೆ ಹಾಕಿದ್ರಿ, FIR ಮಾಡಿದ್ರಿ, FSL ರಿಪೋರ್ಟ್ ತಯಾರಿ ಮಾಡ್ತೀನಿ ಅಂತ ಎಷ್ಟು ದಿನ ಇಟ್ಕೊಂಡ್ರಿ ಅವ್ರನ್ನ ಒಳಗಡೆ? ಅಂದ್ರೆ ಬೇರೆ ಪಕ್ಷದವ್ರಿಗೊಂದು ನ್ಯಾಯ, ಸರ್ಕಾರದಲ್ಲಿ ಆಡಳಿತದಲ್ಲಿ ಇರ್ತಕ್ಕಂಥ ಪಕ್ಷದವ್ರಿಗೊಂದು ನ್ಯಾಯವಾ? ಸರ್, ಅಧಿಕಾರಿಕೆಯಿಂದ ಅವ್ರ ಮೇಲೆ ಪ್ರಕರಣ ದಾಖಲಿಸಕ್ಕೆ ಹೆಸರೇ ಕೊಟ್ಟಿಲ್ಲ, ಆ ರೀತಿಯ ಒತ್ತಡಗಳು ಬಂತ ಅಂತ ಹೇಳಿ ನನಗಿರ್ತಕ್ಕಂಥ ಮಾಹಿತಿ ಇಂದಿನಿಂದ ಅಲ್ಲ, ಯಾವಾಗ ಈ ಕಾಂಗ್ರೆಸ್ ಪಕ್ಷದ ಶಾಸಕರು ಆಯ್ಕೆಯಾದಂಥ ಸಂದರ್ಭದಲ್ಲಿ, ಅವರ ಕಾಲಘಟ್ಟದಲ್ಲಿ, ಅವರ ಕಾಲಾವಧಿನಲ್ಲಿ ಇದು ಹೊಸದೇನಲ್ಲ. ಭದ್ರಾವತಿಗೆ ಯಾರಾದರೂ ನಿಷ್ಠಾವಂತ ಅಧಿಕಾರಿ ಬಂದು ಕೆಲಸ ಮಾಡಬೇಕು ಅಂತಕ್ಕಂಥದ್ದಾದ್ರೆ ಕೈ ಜೋಡಿಸಿ ಮನವಿ ಮಾಡ್ತೀನಿ, ನಮ್ಮನ್ನು ಮಾತ್ರ ಭದ್ರಾವತಿಗೆ ಮಾತ್ರ ಅಪಾಯಿಂಟ್ ಮಾಡಬೇಡ್ರಿ ಅಂತಕ್ಕಂಥ ಪರಿಸ್ಥಿತಿ ಇವತ್ತು ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ಇದು ಈ ಪರಿಸ್ಥಿತಿ. ಫ್ರೀ ಹ್ಯಾಂಡು ಮಾತಿನಲ್ಲಿ ಕೊಡ್ತಕ್ಕಂಥದ್ದಲ್ಲ, ಅವರ ನಡೆಗಳು ಇವತ್ತು ಕಣ್ಣು ಮುಂದೆ ಅವರು ಸಿಕ್ಬಿದ್ದಿದ್ದಾರೆ. ಅದಕ್ಕೆ ಈ ಕೂಡಲೇ ಯಾವ ರೀತಿ ಪಾರದರ್ಶಕವಾಗಿ, ನಿಷ್ಪಕ್ಷಪಾತವಾಗಿ ಇವತ್ತು ಈ ತನಿಖೆಯನ್ನ ಮಾಡ್ತಾರೆ ಅಂತಕ್ಕಂಥದ್ದು ಇವತ್ತು ನಾವೆಲ್ಲ ಕಾದು ನೋಡ್ತೇವೆ. ಅದನ್ನೇ ಅಲ್ವೇ ಇವಾಗಿಂದ ಹೇಳ್ತಾರೆ, ಅದನ್ನ ಯಾಕೆ ಬತ್ ನಾವು ಇಷ್ಟೆಲ್ಲ ಬಂದು ಪ್ರತಿಭಟನೆ ಮಾಡ್ತಾ ಇದೀವಿ, ಯಾಕೆ ತಾಲೂಕಿನ ಜನತೆ ಪರವಾಗಿ ಧ್ವನಿ ಎತ್ತಾ ಇದ್ದೇವೆ? ಇವತ್ತು ಕೇವಲ ಇದು ಒಬ್ರಿಬ್ರು ಕೂಗಲ್ಲ, ಇದು ನಿಮ್ಗೆ ಇವತ್ತು ಒಂದು ರೆಕಾರ್ಡಿಂಗ್ ಸಿಕ್ಕಿದೆ, ಹಾಗಾಗಿ ಬೆಳಕಿಗೆ ಬಂದಿದೆ. ರೆಕಾರ್ಡಿಂಗ್ಗೆ ಸಿಕ್ಕದೆ ಇರತಕ್ಕಂಥದ್ದು ಪ್ರತಿನಿತ್ಯ ಈ ರೀತಿ ಘಟನೆಗಳು ನಡೀತಾ ಇದೆ. ಪ್ರತಿನಿತ್ಯ ವಸೂಲಿ ಮಾಡ್ತಾ ಇದ್ದಾರೆ, ಮಟ್ಕಾ ದಂಧೆ, ಮರಳು ಮಾಫಿಯಾ, ಆಮೇಲೆ ಇಸ್ಪೀಟು. ಬಹುಶಃ ಯಾವ ತಾಲೂಕಿನಲ್ಲೂ ಈ ಮಟ್ಟಕ್ಕೆ, ಈ ಗೋವಾನಲ್ಲಿ ಕಸಿನೋ ಆಡಿದ ಮಟ್ಟಕ್ಕೆ ಇವತ್ತು ಇಸ್ಪೀಟ್ ದಂಧೆ ಶುರು ಮಾಡಿದ್ದಾರೆ ಇಲ್ಲಿ. ಅಷ್ಟೇ ಅಲ್ಲ, ಇವತ್ತು ಯುವ ಸಮುದಾಯನ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಆಗ್ತಾ ಇದೆ. ಮಾದಕ ವಸ್ತುಗಳನ್ನ ಅವ್ರಿಗೆ ಬಹಳ ಸುಲಭವಾಗಿ ತಲುಪಿಸ್ತಕ್ಕಂಥ ಕೆಲಸ ಮಾಡಿ ಇವತ್ತು ಈ ಸಮಾಜ ತಲೆ ತಗ್ಗಿಸ್ತಕ್ಕಂಥ ಒಂದು ಪ್ರಯತ್ನಕ್ಕೆ, ಕೆಲಸಕ್ಕೆ ಇವತ್ತು ಈ ಸರ್ಕಾರ ಮುಂದಾಗಿದ್ದಾರೆ. ಇದು ಬಹಳ ಸ್ಪಷ್ಟ.